ನೀವು ಈ ಹಿಂದೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದೀರಾ. ಆದ್ರೆ ಕಿರುತೆರೆ ನಿಮಗೆ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ಕೊಟ್ಟಿದೆ. ನೀವು ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಿಮ್ಮ ಪಾತ್ರವನ್ನ, ಧಾರಾವಾಹಿ ಪಾತ್ರವನ್ನ ವೀಕ್ಷಕರು ತುಂಬಾ ವೈಯಕ್ತಿಕವಾಗಿ ತಗೊಳ್ಳುವಂತದ್ದು. ಈಗ ಅಶೋಕ ಅಂತ ಹೇಳಿದ ಕೂಡ್ಲೆ ಪ್ರಿಯನ್ ಕ್ಯಾನ್ಸರ್ ಕಡಿಮೆ ಸರಿ ಹೋಯ್ತಾ ಅಂತ ಕೇಳ್ಬೋದು, ಅಥವಾ ಸಿಹಿ ವಾಪಸ್ ಬರ್ತಾಳ, ಆ ತರದ್ದೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಅಷ್ಟು ವೈಯಕ್ತಿಕವಾಗಿ ತಗೊಳ್ಳುವಂತದ್ದು. ಇದು ಹೇಗನ್ನಿಸ್ತು? ಆಮೇಲೆ ಸಿದ್ದರಾಮ ಧಾರಾವಾಹಿ ಮುಗಿದ ನಂತರ ಮುಂದೇನು ಅಂತ ಪ್ರಶ್ನೆ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇತ್ತು ನಿಮ್ಗೆ? ಖಂಡಿತವಾಗ್ಲೂ ಈಗ ಜನ ಒಂದು ಸೀರಿಯಲ್ನ ಒಂದು ಕಥೆನ ಅದರಲ್ಲಿರ್ತಕ್ಕಂಥ ಒಂದು ಪಾತ್ರಧಾರಿಗಳನ್ನ ವೈಯಕ್ತಿಕವಾಗಿ ತಗೊಂತಿದ್ದಾರೆ ಅಂತಂದ್ರೆ ನಾವು ಗೆದ್ವಿ ಅಂತಾನೆ ಅರ್ಥ. ಯಾಕೆಂತಂದ್ರೆ ಅವ್ರು ಕನೆಕ್ಟ್ ಆಗಿದ್ದಾರೆ. ಕಥೆ ಜೊತೆ ಕನೆಕ್ಟ್ ಆದಾಗ ನಾವು ಎಲ್ಲೇ ಹೋದ್ರೂ ಕೂಡ ಏನ್ರಿ ಈ ತರ ಆಗೋಯ್ತು, ಪ್ರಿಯಂಕ್ ಕ್ಯಾನ್ಸರ್ ಬಂದ್ಬಿಡ್ತು, ಏನ್ ಇವಾಗ ನೆಕ್ಸ್ಟ್ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಅದೊಂದು ಕನ್ಸರ್ನ್. ರಾಮನ್ ಜೀವನದಲ್ಲಿ ಏನೇ ಆದ್ರೂ ಕೂಡ ಏನ್ ಈ ತರ ಆಗೋಯ್ತಲ್ಲ, ನೀವು ಜೊತೆಗಿರೋರು, ನೀವು ಫ್ರೆಂಡ್ ಆಗಿರೋರು, ನೀವು ಹೇಳ್ಬೇಕು, ನೀವ್ ಯಾಕೆ ಮಾತಾಡ್ತಾ ಇಲ್ಲ, ನೀವ್ ಯಾಕೆ ಸುಮ್ಮನಿದ್ದೀರಾ ಅಂತ ಹೇಳ್ತಾರೆ. ಸೊ ಅವ್ರ ಕಥೆ ಜೊತೆ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಸೊ ಅಷ್ಟೊಂದು ಕನೆಕ್ಟ್ ಆಗಿರ್ಬೇಕಾದ್ರೆ ನಾವು ನಮ್ಮ ಕೆಲಸವನ್ನ ಈಸಿಯಾಗಿ ತಗೊಳಕ್ ಆಗಲ್ಲ. ವಿ ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಅಬೌಟ್ ಇಟ್. ಸೊ ಇಡೀ ತಂಡ, ನಮ್ಮ ಪ್ರೊಡ್ಯೂಸರ್ ಇಂದ ಹಿಡಿದು ನಮ್ಮ ಡೈರೆಕ್ಟ್ರು, ಚಾನೆಲ್ ಅವರು ಬಹಳ ಶ್ರದ್ಧೆಯಿಂದ ಇಷ್ಟಪಟ್ಟು ಈ ಒಂದು ಪ್ರಾಜೆಕ್ಟ್ನ ಜನಗಳ ಮುಂದೆ ತರಬೇಕು ಅಂತ ಎಫರ್ಟ್ ಹಾಕಿದ್ದೀವಿ. ಆ್ಯಂಡ್ ಎಫರ್ಟು ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಭರವಸೆಲಿದ್ದೀವಿ. ಆ್ಯಂಡ್ ಇದರಲ್ಲೂ ಕೂಡ ನನ್ನ ಒಂದು ಪಾತ್ರ ಈಗಾಗಲೇ ಪ್ರೋಮೋಗಳಲ್ಲಿ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಬಟ್ ಒಂದು ಸಲ ಸೀರಿಯಲ್ ಸ್ಟಾರ್ಟ್ ಆದಮೇಲೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡೋಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ.